ಇವಾಗ ಧರ್ಮಸ್ಥಳ ವಿಚಾರಕ್ಕೆ ಬಂತು ಅಂದ್ರೆ SIT ತನಿಖೆ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ನಿಜವಾಗ್ಲೂ ಸಿಗುತ್ತಾ ಅನ್ನುವಂತ ತಲೆಬುರುಡೆಗಳು ಸಿಗುತ್ತಾ SIT ತನಿಖೆ ಮೇಲಾದ್ರೂ ಅನ್ನುವಂಥದ್ದು? ಈ ಮೊದಲು ಕೋರ್ಟ್ ಮುಂದೆ ಅಪಿಯರ್ ಆದಂತವನು ಭೀಮಾ ಅಂತ ಹೇಳಿದ್ರು. ಬಟ್ ಈಗ ಬಂದಿರೋನು ಭೀಮಾ ಅಲ್ಲ ಅಂತ ನಮ್ಗೆಲ್ಲರಿಗೂ ಅಪನಂಬಿಕೆ ಇದೆ. ಬೇಕು ಅಂತಾನೆ ಭೀಮನೆಲ್ಲೋ SIT ಅವರು ಐ ಥಿಂಕ್ ಬಚ್ಚಿಟ್ಬಿಟ್ಟು ಬೇರೆ ವ್ಯಕ್ತಿನ ಮಾಸ್ಟರ್ ಕರ್ಕೊಂಬಂದು ಬೇರೆ ಅದು ಸಿಗದಂತ ಜಾಗದಲ್ಲಿ ತೋರಿಸಿ ಇಡೀ ಮಾಧ್ಯಮನ ಇಡೀ ಕರ್ನಾಟಕದನ್ನ ದಿಕ್ಕನ್ನು ತಪ್ಪಿಸ್ತಾ ಇದಾರೆ SIT ಅವರು ಅಂತ ನನಗೊಂದು ಡೌಟ್ ಇದೆ. ಇಷ್ಟು ಕಾನ್ಫಿಡೆಂಟ್ ಆಗಿ ಬಂದು ಜಡ್ಜ್ ಮುಂದೆ ಹೇಳಿದಾರೆ ಅಂತಂದ್ರೆ ಆ ವ್ಯಕ್ತಿ ಈ ಮಾಸ್ಕ್ ಹಾಕಿರೋ ವ್ಯಕ್ತಿ ಬೇರೆ ಬೇರೆ ತರ ಅಂತ ನಮಗೆ ಅನಿಸ್ತದೆ. ದ ಪರ್ಸನಾಲಿಟಿ ವಾಟ್ ವಿ ಸಾ ವಿತ್ ಭೀಮಾ, ಅವನು ಆ ಅಡ್ವೊಕೇಟ್ಗಳ ಜೊತೆ ಹೋದಾಗ ಸಿಕ್ಕಂತ ಭೀಮನೇ ಬೇರೆ, ಈಗ ಬಂದಿರೋ ಪರ್ಸನಾಲಿಟಿನೇ ಬೇರೆ ಅಂತ ನಮ್ಗೆ ಅನಿಸ್ತಾ ಇದೆ. ಆರೋಪಿಗಳಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಬೇರೆ ಯಾವುದೋ ವ್ಯಕ್ತಿನ ಕರ್ಕೊಂಡ್ಬಂದು ಮಾಸ್ಕ್ ಹಾಕಿ ದಿಕ್ ತಪ್ಪಿಸಿ ಬೇರೆ ಜಾಗದಲ್ಲಿ ಆ ಹೆಣ ಎಲ್ಲ ಆ ಜಾಗದಲ್ಲಿ ತೋರಿಸಿ ಅಗಿಸಿ ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ SITನೇ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ಈಗ ಬೆಳ್ತಂಗಡಿ ಪೊಲೀಸರನ್ನ ಕರ್ಕೊಂಬಂದು ಹಗ್ಗ ಹಾಕ್ಬೇಕು ಅಂತ ನಾನು ಕೇಳ್ತೀನಿ SIT ಅವ್ರಿಗೆ. 2009 ಇನ್ಸ್ಪೆಕ್ಟರ್ ಇದ್ರು, ಅವನ್ನ ಕರ್ಕೊಂಬಂದು ಹಗ್ಗ ಹಾಕ್ಬೇಕು ಮೇಡಮ್, ಹಗ್ಗ ಹಾಕಿ ಬಾಂಬೆ ಕಟ್ಟಾಕ್ರೆ ಬಾಯಿ ಬಿಡಿಸಿ ಅಂತ ಕೇಳ್ತಾ ಇದ್ದೀನಿ. ಸೂಸೈಡ್ ಆಗಿದ್ಯಾ ಅಥವಾ ರೇಪ್ ಆಗಿ ಮರ್ಡರ್ ಆಗಿದ್ದನ್ನ ನೀವು ಸೂಸೈಡ್ ಅಂತ ತೋರಿಸಿ ಆಕೆ ಐಡೆಂಟಿಟಿ ತಗೊಂಬಂದು ಮುಚ್ಚಾಕಿದ್ರ. ಯಾಕಂತಂದ್ರೆ ಐಡೆಂಟಿಟಿ ಸಿಕ್ಕಿಲ್ಲ ಅಂತ ಆ ಕೇಸನ್ನ ಮುಚ್ಚಾಕೋಸ್ಕರ ಇದನ್ನ ಬೆಳ್ತಂಗಡಿ ಪೊಲೀಸರೇ ಮಾಡಿದಾರ ಅಂತ ಒಂದು ದೊಡ್ಡ ಗುಮಾನಿ ಇದೆ ಮೇಡಮ್. ಈಗ ಈ ಕೇಸು ಗ್ರಿಪ್ ಬರ್ತಾ ಇದೆ. ಆ ಮಾಸ್ಕ್ ಹಾಕಿರೋ ವ್ಯಕ್ತಿನ ಮಾಸ್ಕ್ ತೆಗಿಸ್ಬೇಕು.